ಕನ್ನಡ ನಾಡಿನ ಮಹಾಜನತೆಗೆ ನಿಮ್ಮ ಮನೆಯ ಮಗ ಸೋಮಶೇಖರ್ ಮಹದೇವಪ್ಪ ಕೊತ್ತಂಬರಿ ವಕೀಲರು ಹಾನಗಲ್, ಅಧ್ಯಕ್ಷರು ಬೇಡತಿ ವರದಾ ನದಿ ಜೋಡಣಾ ಹೋರಾಟ ಸಮಿತಿಯವರು ಸಲ್ಲಿಸುವ ಅನಂತ ನಮನಗಳು. ಬಂಧುಗಳೇ, ಈ ರಾಜ್ಯದಲ್ಲಿ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರ್ತಕ್ಕಂಥ ವರದಾ ಬೇಡ್ತಿ ನದಿ ಜೋಡಣಾ ಯೋಜನೆ ಏನಾಗಿದೆ, ಅತ್ಯಂತ ಜನಪರವಾದಂಥ ಯೋಜನೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ಯೋಜನೆ ಇವತ್ತು ಸಾಕಾರಗೊಳ್ತಾ ಇದೆ ಅನ್ನೋದಕ್ಕೆ ಇವತ್ತು ಈ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಕೂಡ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅತ್ಯಂತ ಉತ್ಸುಕತೆಯನ್ನು ಹೊಂದಿದ್ದಾರೆ. ಅದಕ್ಕೆ ನಾನು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಯೋಜನೆ ವರದಾ ಬೇಡ್ತಿ ಯೋಜನೆ ಏನಿದೆ, ಈ ಬೇಡ್ತಿ ನದಿ ಕೂಡ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಉಗಮವಾಗಿ ಅಲ್ಲಿಂದ ಹುಬ್ಬಳ್ಳಿ ಮತ್ತು ಕಲಘಟಗಿ ಮೂಲಕ ಸಿರಿಸಿಯಲ್ಲಿ ಹಾದು ಹೋಗ್ತಕ್ಕಂಥ ನದಿಯಾಗಿದೆ. ಅದೇ ಸಿರಿಸಿಯಲ್ಲಿ ಮತ್ತೆ ಒಂದು ಶಾಲ್ಮಲಾ ನದಿ, ಒಂದು ಪಟ್ಟದ ಹೊಳೆ, ಈ ಮೂರೂ ನದಿಗಳ ನೀರನ್ನು ತಂದು ವರದಾ ನದಿಗೆ ಕೂಡಿಸ್ತಕ್ಕಂಥ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ನಾವು ಈಗಾಗಲೇ ನೆನಪಿಸ್ಕೊಳ್ಬೋದು, ಈ ದೇಶದಲ್ಲಿ ದಿವಂಗತ ವಾಜಪೇಯಿಯವರು ಅವರು ರಾಷ್ಟ್ರೀಯ ನದಿಯ ಜೋಡಣೆ ಯೋಜನೆಯ ಕನಸನ್ನು ಕಂಡಿರ್ತಕ್ಕಂಥವ್ರು. ಅದರ ಭಾಗವಾಗಿ ಇವತ್ತು ನದಿ ಜೋಡಣೆ ಏನಾಗ್ತಾ ಇದೆ, ಭಾಳಷ್ಟು ನಮಗೆಲ್ಲ ಹೆಮ್ಮೆಯ ಸಂಗತಿ. ಇವತ್ತು ಈ ನದಿ ಜೋಡಣೆ ಹಿಂದೆ ಅತ್ಯಂತ ಜನಪರ ಯೋಜನೆ, ಕುಡಿಯೋ ನೀರಿನ ಯೋಜನೆ ಮತ್ತು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಯೋಜನೆ ಇದಾಗಿದೆ. ಈಗಾಗಲೇ ಯೋಜನೆ ಸಾಫಲ್ಯಗೊಳ್ತಾ ಇದೆ, ಸಾಕಾರಗೊಳ್ತಾ ಇದೆ ಅನ್ನೋಷ್ಟು ಭಾಳಷ್ಟು ನಮಗೆ ಹೆಮ್ಮೆಯನ್ನು ತಂದಿದೆ. ಆದರೆ ಈ ಯೋಜನೆ ಏನಿದೆ, ಈ ಯೋಜನೆ ಕಾರವಾರ ಜಿಲ್ಲೆಯಿಂದ ಪ್ರತಿ ವರ್ಷ ಮಳೆಗಾಲದಲ್ಲಿ ಸುಮಾರು 50ರಿಂದ 100 TMC ನೀರು ಇವತ್ತು ಸಮುದ್ರಕ್ಕೆ ಹೋಗ್ತಾ ಇದೆ. ಕಾರವಾರ ಜಿಲ್ಲೆಯಲ್ಲೇ ರೈತರು ತಮ್ಮ ಕುಡಿಯಲಿಕ್ಕೆ ಮತ್ತು ಕೃಷಿಗೆ ಅವರೆಲ್ಲ ಬಳಕೆ ಮಾಡಿಕೊಂಡು ಉಳಿದಿರ್ತಕ್ಕಂಥ ನೀರು ಸುಮಾರು 100 TMC ನೀರು ಇವತ್ತು ಸಮುದ್ರದ ಪಾಲಾಗ್ತಾ ಇದೆ. ಅದರ 25% ನೀರನ್ನು ನಾವು ಕೇವಲ 18.5 TMC ನೀರನ್ನು ಮಾತ್ರ ಇವತ್ತು ವರದಾ ನದಿಗೆ ತಂದು ಜೋಡಣೆ ಮಾಡಲಿಕ್ಕೆ ಈ ಯೋಜನೆ DPR ಇವತ್ತು ಸಿದ್ಧಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಕಾರವಾರ ಜಿಲ್ಲೆಯ ಕೆಲ ಜನಪ್ರತಿನಿಧಿಗಳು ಈ ಯೋಜನೆಯನ್ನು ವಿರೋಧ ಮಾಡ್ತಕ್ಕಂಥದ್ದು ಭಾಳಷ್ಟು ಅರ್ಥರಹಿತವಾಗಿರ್ತಕ್ಕಂಥದ್ದು ಮತ್ತು ಅವೈಜ್ಞಾನಿಕವಾಗಿ ಆ ಜಿಲ್ಲೆಯ ಕೆಲ ನಾಯಕರು ಈ ಯೋಜನೆ ವಿರೋಧ ಮಾಡ್ತಕ್ಕಂಥ ಭಾಳಷ್ಟು ನಮಗೆ ನೋವಿನ ಸಂಗತಿ. ತಾವೆಲ್ಲ ಅರ್ಥ ಮಾಡ್ಕೋಬೇಕು, ಇವತ್ತು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಅತ್ಯಂತ ಉತ್ಸುಕತೆಯನ್ನು ಹೊಂದಿರ್ತಂಥ ಸಂದರ್ಭದಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ ಕೂಡ ಇವತ್ತು ಕೇಂದ್ರ ಸರ್ಕಾರ 9,000 ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ, ರಾಜ್ಯ ಸರ್ಕಾರ ಕೂಡ 1,000 ರೂಪಾಯಿ ಕೊಡಲಿಕ್ಕೆ ಇವತ್ತು ಈಗಾಗಲೇ ಸಂಪೂರ್ಣವಾದಂಥ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಯೋಜನೆ ಆದಷ್ಟು ಶೀಘ್ರಗತಿಯಲ್ಲಿ ಅನುಷ್ಠಾನಗೊಳ್ಳಿ ಅಂತ ತಿಳ್ಕೊಂಡು ನಾವೆಲ್ಲ ಕೂಡ ಈ ಭಾಗದ ಜನತೆ ನಾವು ಹಾರೈಸ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಕಾರವಾರ ಜಿಲ್ಲೆಯ ನಾಯಕರಿದ್ದೀರಿ, ತಾವೇನು ಈ ಯೋಜನೆ ವಿರೋಧ ಮಾಡ್ತಾ ಇದ್ದೀರಿ, ದಯವಿಟ್ಟು ಆ ವಿರೋಧವನ್ನು ಕೈಬಿಟ್ಟು ನಮಗೆ ಈ ಯೋಜನೆ ಜಾರಿಗೊಳ್ಳಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂಥೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ವರದಾ ಬೇಡ್ತಿ ನದಿ ಜೋಡಣಾ ಯೋಜನೆಯ ಬಗ್ಗೆ ಜಾಗೃತಿಯನ್ನು ಮಾಡಲಿಕ್ಕೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಕೂಡ ಜನವರಿಯ ಕೊನೆಯ ವಾರದಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೇವೆ. ಅದಕ್ಕೆ ಈ ಭಾಗದ ಎಲ್ಲ ರೈತ ಸಂಘಟನೆಗಳಿಗೆ, ಸಾರ್ವಜನಿಕ ಸಂಘ ಸಂಸ್ಥೆಗಳಿಗೆ ಮತ್ತು ಪತ್ರಕರ್ತರಿಗೆ ಮತ್ತು ಪ್ರಗತಿಪರ ಚಿಂತಕರಿಗೆ, ಸಾಹಿತಿಗಳಿಗೆ ಮತ್ತು ಈ ಭಾಗದ ಎಲ್ಲ ಪರಮ ಪೂಜ್ಯರಿಗೆ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಏನು ವರದಾ ಬೇಡ್ತಿ ನದಿ ಜೋಡಣಾ ಯೋಜನೆಯ ಸಂವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳೋ ಮೂಲಕ ಈ ಯೋಜನೆಯ ಅನುಷ್ಠಾನಕ್ಕಾಗಿ ನಾವೆಲ್ಲ ಕೂಡ ಹಕ್ಕೊತ್ತಾಯವನ್ನು ಮಾಡೋಣ. ಈ ಭಾಗದ ಒಂದು ಚಳುವಳಿಯಾಗಿ, ಒಂದು ಅಭಿಯಾನವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಯ ಜಾಗೃತಿಯನ್ನು ರೂಪಿಸೋಣ ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ.